ಗ್ರಾಮಾಡಳಿತಾಧಿಕಾರಿ ಸಂಘದಿಂದ ಧರಣಿ. ಬಸವ ಕಲ್ಯಾಣ ತಾಲೂಕಿನ ಕಾಂಬಳಿವಾಡಿ ಗ್ರಾಮಾಡಳಿತಾಧಿಕಾರಿ ಮಹದೇವ ಪಿಲ್ಲಂಗೋಲೆ ಆತ್ಮಹತ್ಯೆಗೆ ಕಾರಣರಾದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ನಗರದ ಮಿನಿ ವಿಧಾನಸೌಧದ ಎದುರಲ್ಲಿ ಶುಕ್ರವಾರ ಗ್ರಾಮಾಡಳಿತಾಧಿಕಾರಿ ಸಂಘದಿಂದ ಇಡೀ ದಿನ ಧರಣಿ ನಡೆಸಲಾಯಿತು. ಮೇಲಾಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಗ್ರಾಮಾಡಳಿತಾಧಿಕಾರಿ ಮಹದೇವ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಈ ಪೌತಿ ಖಾತಾ ಆಂದೋಲನದ ಸಂದರ್ಭದಲ್ಲಿ ಕಿರುಕುಳ ನೀಡಲಾಗಿದೆ, ಅತಿಯಾದ ಒತ್ತಡದ ಹೇರಲಾಗಿತ್ತು. ಈ ಘಟನೆಗೆ ತಹಶೀಲ್ದಾರರು ನೇರ ಹೊಣೆಗಾರರಾಗಿದ್ದಾರೆ. ಆದ್ದರಿಂದ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಪ್ರತಿಭಟನಾಕಾರರು ಎ ಮಹದೇವ ಯಲ್ಲಂಗೋಟಿ ಒತ್ತಾಯಿಸಿದರು. ದೇವ ಕಾಶಿನಾಥ ಮತ್ತಿತರರು ಪಾಲ್ಗೊಂಡಿದ್ದರು. 350ಕ್ಕೂ ಅಧಿಕ ಗ್ರಾಮಾಡಳಿತಾಧಿಕಾರಿಗಳು ಸೇರಿದಂತೆ ಅನೇಕರು ಈ ವೇಳೆ ಉಪಸ್ಥಿತರಿದ್ದರು. ಆದಿತ್ಯ ಗಜರೆ, ಜೆಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ಹೋದ್ರು ಕೂಡ ರಜೆ ಕೇಳಿದ್ರು ಕೂಡ ರಜೆ ಕೊಡದೇ ಇರುವಂತ ನೀಚ ತಹಶೀಲ್ದಾರ್ ಅಂತ ಅಂದ್ರೆ ಇಂತ ಅಧಿಕಾರಿಯವರು ನಮ್ಮ ಇಲಾಖೆಗೆ ಬೇಕಾ? ಇಂತ ವ್ಯವಸ್ಥೆಗೆ ಬೇಕಾ? ಇಲಾಖೆಗಲ್ಲ, ಈ ಕರ್ನಾಟಕದ ಪ್ರಜಾಪ್ರಭುತ್ವ ಕೂಡ ಇವ್ರ ಮೇಲೆ ಕ್ರಮ ಜರುಗಲೇಬೇಕು. ಇವ್ರು ಅಮಾನತ್ ಆಗ್ಬೇಕು. ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು. ಇವ್ರಿಬ್ರು ಮೇಲೂ ಕೂಡ ಇಬ್ರು ತಹಶೀಲ್ದಾರು ಕೂಡ ಸೇರಿ ಅವನಿಗೆ ಕಿರುಕುಳ ಕೊಟ್ಟು ಒತ್ತಡ ಹೇರಿ ಈ ದಿನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಸಾವಿಗೆ ನಾವೆಲ್ಲರೂ ಕೂಡ ತುಂಬಾ ಶೋಕ ತಪ್ತರಾಗಿ ತುಂಬಾ ನೋವು ಅನುಭವಿಸ್ತಾ ಇದ್ದೀವಿ. ರಾಜ್ಯಾದ್ಯಂತ ಈ ತರ ಘಟನೆ ಮರುಕಳಿಸ್ತಿರ್ಲಿ. ಒಂದಾನ ಯಾರೇ ತಹಶೀಲ್ದಾರ್ ಆಗಲಿ, ಯಾರೇ ಅಧಿಕಾರಿ ವರ್ಗದವರಾಗ್ಲಿ, ರಾಜಕೀಯದವರಾಗ್ಲಿ ಒತ್ತಡ ಹೇರಿದ್ರೆ ಅದ್ ನೌಕರರು ಖಂಡಿತವಾಗ್ಲೂ ರಾಜ್ಯ ಸಂಘದ ಗಮನಕ್ಕೆ ತನ್ನಿ. ನಿಮ್ಮ ಜೊತೆಗೆ ನಾವು ರಾಜ್ಯ ಸಂಘ ನಿಮ್ ಜೊತೆಗೆ ಇರುತ್ತೆ. ಯಾವುದೇ ಕಾರಣಕ್ಕೂ ಜೀವ ಕಳ್ಕೊಬೇಡ್ರಿ. ನಿಮಗೆ ಯಾರು ಹೆದರ್ಸ್ತಾರೆ ಹೇಳ್ರಿ, ಅವರಿಗೆ ಭಯ ಅಂದ್ರೆ ಏನು ಅಂತೇಳಿ ನಾವು ಸಂಘದ ವತಿಯಿಂದ ತೋರಿಸ್ಕೊಡ್ತೀವಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ತಹಶೀಲ್ದಾರ್ಗಳು ಏನ್ ಹೆರಾಸ್ಮೆಂಟ್ ಮಾಡ್ತಾ ಇದ್ದೀರಾ, ತುಂಬಾ ಜನ ತಹಶೀಲ್ದಾರ್ಗಳು ರಜೆ ಕೇಳಕ್ ಹೋದ್ರೆ ಹೆರಾಸ್ಮೆಂಟ್ ಮಾಡ್ತಾ ಇದ್ದೀರಾ. 3-4 ಗಂಟೆ ನಿಂತ್ಕೋಬೇಕು, ಭಿಕಾರಿಗಳ ತರ ನಾವಲ್ಲಿ ಪ್ರೋಟೋಕಾಲ್ ಅಂತ ಹೇಳಿ ನಿಮ್ಮ ಮನೆ ಕೆಲಸಗಳನ್ನ ಮಾಡಬೇಕು. ನಿಮ್ಗೆ ಏನೇನ್ ಬೇಕು ತಂತಂತ ಕೊಡ್ಬೇಕು. ನಿಮ್ಮ ಸ್ವಂತ ಪ್ರೋಟೋಕಾಲ್ಗಳಿಗೆ 4 ಜನ ವಿ ಎ ಓದಿಸ್ಬೇಕು. ರಜೆ ದಿನಗಳಲ್ಲಿ ಕೆಲಸ ಹೇಳ್ತೀರಾ, ಒತ್ತಡ ಹೇಳ್ತೀರಾ. ಇನ್ನು ಏನೇನು ಸಮಸ್ಯೆಗಳನ್ನ ಮಾಡಬೇಕು, ಇನ್ನು ಯಾವ ರೀತಿಯಲ್ಲಿ ನೆಮ್ಮದಿ ಹಾಳು ಮಾಡಬೇಕು ಅಂದ್ಕೊಂಡಿದ್ದೀರಾ. ಈ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಸಮೂಹಕ್ಕೆ ಕಂದಾಯ ಇಲಾಖೆನಲ್ಲಿ, ನಮ್ಮ ಸಮೂಹ ಅಲ್ಲ ಕಂದಾಯ ಇಲಾಖೆನೇ ನಮ್ದು, ಕಂದಾಯ ಇಲಾಖೆನಲ್ಲಿ ಯಾರೊಬ್ಬ ನೌಕರರಿಗೆ ಅಧಿಕಾರಿ ವರ್ಗದವರು ಏನಾದರೂ ಸಮಸ್ಯೆ ಮಾಡಿ ಈ ತರ ಘಟನೆ ಮರುಕಳಿಸಿತ್ತು ಅಂದ್ರೆ ಖಂಡಿತವಾಗ್ಲೂ ಆ ಅಧಿಕಾರಿಯನ್ನ ಯಾವುದೇ ಕಾರಣಕ್ಕೂ ಸಂಘ ಕ್ಷಮಿಸೋದಿಲ್ಲ. ಅವರನ್ನ ದೊಡ್ಡ ಮಟ್ಟಕ್ಕೆ ಜೈಲಿಗೆ ಹಾಕಿ ಪರ್ಮನೆಂಟ್ ಆಗಿ ಅವರಿಗೆ ಹುದ್ದೆನೇ ಇಲ್ಲದೆ ಇರೋ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಎಚ್ಚರಿಕೆ ಕೊಡ್ತಾ, ಎಲ್ಲ ಈ ದಿನದ ಒಂದು ಬೀದರ್ ಜಿಲ್ಲೆಯ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು, ಸುತ್ತಲಿನ ಜಿಲ್ಲೆಯ ಎಲ್ಲ ಸುಮಾರು ಜನ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಒಂದು ಶೋಕಾಚರಣೆಯ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಆಹ್ವಾನಿಸಿದ್ವಿ. ಅವರೆಲ್ಲರೂ ಬಂದಿದ್ದಾರೆ, ಯಶಸ್ವಿಯಾಗಿದೆ. ಈ ಜಿಲ್ಲಾಧಿಕಾರಿಗಳು ಏನೋ ಬರ್ತೀವಿ ಅಂತ ಹೇಳಿದಾರಂತೆ, ಅವ್ರು ಬರಬೇಕು. ಅವ್ರು ಬರೋವರೆಗೂ ನಾವು ಧರಣಿಯನ್ನ ಕೈ ಬಿಡೋದಿಲ್ಲ. ಅವರು ಬಂದ ನಂತರ ಅವರು ಈ ಇಬ್ಬರ ಮೇಲೆ ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಅವರು ಆ ಚೇಂಬರಿಂದ ಹೊರಗೆ ಬಂದು ಕೂರ್ಬೇಕು, ಹೊರಗೆ ಹೋಗ್ಬೇಕು ಅಲ್ಲಿಂದ. ಆಗ ಅಲ್ಲಿವರೆಗೂ ನಾವು ಧರಣಿಯನ್ನ ಕೈ ಬಿಡೋದಿಲ್ಲ, ಧರಣಿಯನ್ನ ಕಂಟಿನ್ಯೂ ಮಾಡ್ತಿರ್ತೀವಿ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಸಾರ್ವಜನಿಕರಿಗೆ ಒಬ್ಬ ಒಳ್ಳೆ ಅಧಿಕಾರಿ ಬೇಕು. ಹಾಗೆ ಅಧಿಕಾರಿ ನೌಕರರಿಗೂ ಕೂಡ ಒಬ್ಬ ಒಳ್ಳೆ ಅಧಿಕಾರಿ ಬೇಕು. ಇಂಥ ಒಬ್ಬ ಕೆಟ್ಟ ವ್ಯವಸ್ಥೆಯನ್ನ, ಕೆಟ್ಟ ಅಧಿಕಾರಿ ವರ್ಗದವ್ರನ್ನ ನಾವು ಯಾರು ಕೂಡ ಕ್ಷಮಿಸೋದು ಬೇಡ. ತಾವೆಲ್ಲರೂ ಕೂಡ ಸಹಕಾರ ಕೊಡಿ ಅಂತ ನಾನು ಎಲ್ಲರ ಮೂಲಕ ನಾನು ಕಳಕಳಿಯಾಗಿ ನಾನು ಕೇಳ್ಕೊಳ್ತಾ, ಬೆಂಬಲವಾಗಿ ನಿಲ್ಲಿ. ಇಂಥ ಒಂದು ಅವ್ಯವಸ್ಥೆಗಳನ್ನ ತಮ್ಮ ಮೀಡಿಯಾಗಳ ಮೂಲಕ ಆದರೂ ಕೂಡ ಹೋಗ್ಲಾಡಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡೋಣ. ಒಂದು ಸಾವಾಗಿದೆ. ಮುಂದಿನ ದಿನಗಳಲ್ಲಿ ಇಂಥ ಘಟನೆ ಆಗದೆ ಇರೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ತಾವೆಲ್ಲರೂ ಕೂಡ ಸಹಕಾರ ಕೊಡಿ ಅಂತ ನಾನು ವಿನಮ್ರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ ಸರ್. ಯೋಗ್ಯ ತಹಶೀಲ್ದಾರ್ ಬಸವ ಕಲ್ಯಾಣ ಅವರಿಗೆ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.